ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವಾಗ ಮಳವಳ್ಳಿ ಪಟ್ಟಣದ KSRTC ಬಸ್ ಸ್ಟ್ಯಾಂಡ್ ಆಸುಪಾಸಲ್ಲಿದ್ದೀವಿ. ರಾತ್ರಿ 12 ಆದರೂ ಕೂಡ ಏನು ಟೀಮ್ ಮಳವಳ್ಳಿ ಒಂದು ತಂಡದ ಸದಸ್ಯರು ಈ ರಕ್ತದಾನದ ಒಂದು ಶಿಬಿರಕ್ಕೋಸ್ಕರ ತುಂಬ ದಿನಗಳಿಂದ ಹಗಲಿರುಳು ಕಷ್ಟಪಡ್ತಾ ಇದ್ದಾರೆ. ನಿಜಕ್ಕೂ ಇವರ ಒಂದು ಕಷ್ಟಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಗಸ್ಟ್ 15ರ ಒಂದು ರಕ್ತದಾನ ಶಿಬಿರಕ್ಕೆ ನಾವು ವಿವಿಧ ಆಯಾಮಗಳಲ್ಲಿ ಆಗಸ್ಟ್ 15ರ ರಕ್ತದಾನ ಶಿಬಿರದ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರನ್ನು ತಲುಪುವ ಮಟ್ಟಕ್ಕೆ ನಾವು ಸಾರ್ವಜನಿಕರು ಹೆಚ್ಚಾಗಿ ಓಡಾಡುವಂಥ ಸ್ಥಳಗಳಲ್ಲಿ ಇವತ್ತು ನಮ್ಮೆಲ್ಲ ಟೀಮ್ ಮಳವಳ್ಳಿಯ ತಂಡ ಇವತ್ತು ಪೋಸ್ಟರನ್ನು ಹಂಚುವ ಮುಖಾಂತರ ಹೆಚ್ಚು ಯುವಕರನ್ನು ಈ ಒಂದು ಆಗಸ್ಟ್ 15ರ ರಕ್ತದಾನ ಶಿಬಿರಕ್ಕೆ ಕರೆತರುವಂಥ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು ಪೋಸ್ಟರ್ಗಳನ್ನು ಅಂಟಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಜನರಿಗೆ ತಲುಪುವಂಗೆ, ಯುವಕರಿಗೆ ತಲುಪುವಂಗೆ ಮಾಡ್ತಾ ಇದ್ದೀವಿ. ಟೀಮ್ ಮಳವಳ್ಳಿ ವತಿಯಿಂದ ಒಂದು ಆಗಸ್ಟ್ 15ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಈ ಭಿತ್ತಿ ಚಿತ್ರವನ್ನು ಅವರ ಚಿತ್ತದಲ್ಲಿ ಮೂಡುವಂತೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕಾಗಿ ಅಲ್ಲ, ಪ್ರಚಾರಕ್ಕಾಗಿ ಅಲ್ಲ, ತಮ್ಮೆಲ್ಲರ ಪ್ರಾಣ ಉಳಿಸುವುದಕ್ಕಾಗಿ ತಾವೆಲ್ಲರೂ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ 18ರಿಂದ 60 ವರ್ಷದ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿ ಸೇರ್ತಾರೆ ಅಲ್ಲಿ ನಾವು ಬರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನೋಡಿ ಈ ಬಾರಿ 2026 ಯೂನಿಟ್ ರಕ್ತನ ಸಂಗ್ರಹಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ಡಿಫಿಕಲ್ಟ್ ಆದ ಟಾಸ್ಕು. ಆದರೆ ಮನುಷ್ಯ ಮನಸ್ಪಟ್ಟರೆ ಅಸಾಧ್ಯವಾದದ್ದೇನಿಲ್ಲ. ಕರ್ನಾಟಕ ರಾಜ್ಯದ ಒಂದು ನಕಾಶೆಯಲ್ಲಿ ಮಳವಳ್ಳಿ ತಾಲೂಕು ಹೆಸರನ್ನ ಒಂದು ಅಜರಾಮರಗೊಳಿಸಬೇಕು ಅಂತ ಈ ಟೀಮ್ ಮಳವಳ್ಳಿ ಸ್ನೇಹಿತರು ಒಂದು ಅಸಾಧ್ಯವಾದದನ್ನು ಸಾಧಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನಿಜಕ್ಕೂ ಅವರಿಗೆ ನಾವು ಒಂದು ಬೆನ್ತಟ್ಟಬೇಕು. ಮತ್ತು ಮಳವಳ್ಳಿ ತಾಲೂಕಿನ ಜನತೆ, ಮಂಡ್ಯ ಜಿಲ್ಲೆಯ ಜನತೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಜನತೆ ಈ ಒಂದು ದಾಖಲೆ ಮಾಡಲಿಕ್ಕೆ ಸಹಕರಿಸಬೇಕು ಅಂತ ನಾನು ಕೂಡ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ದಯಮಾಡಿ ಈ ವಿಡಿಯೋನ ಮಳವಳ್ಳಿ ತಾಲೂಕಿನ ಪ್ರತಿ ಮೊಬೈಲ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತೊಂದು ಅಪ್ಡೇಟ್ಸಿಂದ ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತೀನಿ. ಈ ರಕ್ತದಾನದ ಶಿಬಿರದ ಅಪ್ಡೇಟ್ಸ್ಗಳು ಕೊಡ್ತೀನಿ. ಧನ್ಯವಾದ ಸ್ನೇಹಿತರೆ.